ಯಾರು ನಮ್ಮನ್ನು ಬಿಟ್ಟು ಹೋದ್ರಲ್ಲ, ಸೊ ಅವ್ರಿಗೆ ನಮ್ಮ ನೆನಪೇ ಬರಲ್ವಾ ಅಂತ ಕೌನ್ಸಿಲಿಂಗಲ್ಲಿ ತುಂಬ ಜನ ಕೇಳ್ತಾರೆ ನಮಗೆ. ಸೊ ಅವ್ರಿಗೆ ನಮ್ಮ ನೆನಪು ಡೆಫಿನೆಟ್ಲಿ ಬರುತ್ತೆ. ಯಾರು ನಮ್ಗೆ ಬೇಕು ಅಂತಾನೆ ಬಿಟ್ಟು ಹೋದ್ರಲ್ಲ, ಪ್ರೀತಿ ಅಂತ ಹೇಳಿ, ಒಳ್ಳೆ ಜೊತೆಗೆ ಇರ್ತೀನಿ ಅಂತ ಹೇಳಿ, ಯಾವೆಲ್ಲ ಟೈಮಲ್ಲಿ ಇವ್ರಿಗೆ ನೆನಪಾಗತ್ತೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಿ, ಕನೆಕ್ಟ್ ಆಗಿರಿ ಕೊನೆ ತನಕ. ನೀವು ಕೂಡ ಎಲ್ಲೋ ಒಂದು ಕಡೆಗೆ ಮೋಸ ಹೋಗಿದ್ರೆ ಅಥವಾ ನಿಮ್ಮನ್ನು ಯಾರೋ ಬಿಟ್ಟು ಹೋಗಿದ್ರೆ, ನೀವು ಅವ್ರಿಗೆ ಯಾವ ಟೈಮಲ್ಲಿ ನೆನಪಿಗೆ ಬರ್ತೀರಾ ಅನ್ನೋದು ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮ್ಗೆ. ಓಕೆ, ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಈ ಒಂದು ಚಾನಲ್ಗೆ. ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ. ಆ್ಯಂಡ್ ರಿಲೇಷನ್ಶಿಪ್ ವಿಚಾರವಾಗಿ ಮಾತಾಡಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ, ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ನೋಡಿ, ಯಾವ ಟೈಮಲ್ಲಿ ನಿನ್ನ ನೆನಪು ತುಂಬ ಕಾಡುತ್ತೆ ಅವ್ರಿಗೆ ಅಂತ ಹೇಳಿದ್ರೆ, ಒಂಟಿತನ ಏನು ಕಾಡತ್ತಲ್ಲ, ಪ್ರತಿಯೊಬ್ಬ ಮನುಷ್ಯನೇ. ಸೊ ಎಲ್ರಿಗೂ ಕೂಡ ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಓಕೆ, ಎಷ್ಟು ಸುಖದಿಂದ ಅಥವಾ ಖುಷಿಯಿಂದ ಇರ್ತೀವಿ, ಅಷ್ಟೇ ಮನುಷ್ಯ ಅಳ್ತಾನೆ. ಪ್ರತಿಯೊಬ್ಬರ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎರಡೂ ಕಾಮನ್ ಆಗಿರುತ್ತೆ. ಸೊ ಇಲ್ಲಿ ಒಂಟಿತನ ಕಾಡುತ್ತಲ್ಲ ಅವರಿಗೆ, ಅಂದರೆ ಯಾರೂ ಜೊತೆಲಿ ಇಲ್ಲ ಅಂತ ಒಂದು ಫೀಲ್ ಬರುತ್ತೆ. ಎಂಥ ದುಡ್ಡಿದ್ರೂ ಕೂಡ, ಎಷ್ಟೇ ಚೆನ್ನಾಗಿದ್ದೀವಿ ಅಂದ್ರೂ ಕೂಡ ಸಮ್ವೇರ್ ಎಲ್ಲೋ ಒಂದು ಮೂಲೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗಂತೆ. ಬಿಕಾಸ್ ಇದು ಯಾರೂ ದೇವರುಗಳಲ್ಲ, ಯಾರ ಲೈಫು ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಒಂಟಿತನ ತುಂಬ ಕಾಡಿದಾಗ ಡೆಫಿನೆಟ್ಲಿ ನಿಮ್ಮನ್ನು ಫೀಲ್ ಮಾಡ್ಕೋತಾರೆ. ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ನಾನು ಹಂಗೆ ಮಾಡಬಾರ್ದಾಗಿತ್ತು, ಆ ಫೀಲ್ ಬರುತ್ತೆ. ಬಟ್ ಹೇಳ್ಕೊಳ್ಳಲ್ಲ. ಕೆಲವರು ವಾಪಸ್ ಬರ್ತಾರೆ, ಹೇಗಾದರೂ ಮಾಡಿ ಕನೆಕ್ಟ್ ಆಗ್ಬೇಕಂತ. ಕೆಲವರು ಹೇಳ್ಕೊಳ್ಳಲ್ಲ ಬಿಕಾಸ್ ಆಫ್ ಈಗೋ. ಮತ್ತೆ ಹೋದ್ರೆ ಮರ್ಯಾದೆ ಇರಲ್ಲ ಅಥವಾ ಬರ್ತಾರೋ ಇಲ್ಲೋ ಜೊತೆಗೆ, ಆ ಥರದ್ದು. ಬಟ್ ಡೆಫಿನೆಟ್ಲಿ ನೆನಪು, ಅವರ ಒಂಟಿತನದಲ್ಲಿ ನಿಮ್ಮ ನೆನಪು ಮಾಡ್ಕೋತಾರೆ, ಬಟ್ ಹೇಳ್ಕೊಳ್ಳಲ್ಲ ಅಷ್ಟೇ. ಓಕೆ, ಸೆಕೆಂಡ್ ಯಾವಾಗ ಅಂತ ಹೇಳಿದ್ರೆ, ನಿಮ್ಮಂಥ ವ್ಯಕ್ತಿ ಮತ್ತೆ ಸಿಗದಾಗ ನೀವು ತುಂಬ ಪ್ರಾಂಪ್ಟ್ ಆಗಿರ್ತೀರಿ, ನೀವು ತುಂಬ ಒಳ್ಳೆ ವ್ಯಕ್ತಿಗಳಾಗಿರ್ತೀರಿ. ಓಕೆ, ಆ್ಯಂಡ್ ನೀವಷ್ಟು ಪ್ರಾಂಪ್ಟ್ ಆಗಿರೋ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿಗಳು, ಮತ್ತೆ ನಿಮ್ಮ ಥರ ಅವ್ರು ಬೇರೆ ಅವ್ರ ಹತ್ರ ಕನೆಕ್ಟ್ ಆಗ್ತಾರೆ, ಮತ್ತೆ ಮಿಂಗಲ್ ಆಗ್ತಾರೆ, ಎಲ್ಲಾನು ಇರ್ತಾರೆ. ಬಟ್ ಆ ಜಾಗನ ತುಂಬಕ್ಕಾಗಲ್ಲ ಅವರಿಗೆ. ಯು ಆರ್ ದ ಗೋಲ್ಡನ್ ಪೀಸ್, ಒಬ್ಬರೇ ನೀವು ಗೋಲ್ಡನ್ ಆಗಿರುವಂಥದ್ದು. ಬಟ್ ನಿಮ್ಮ ಥರ ವ್ಯಕ್ತಿಗಳು ಸಿಗದೇ ಇದ್ದಾಗ ಡೆಫಿನೆಟ್ ಅವ್ರಿಗೆ ಪೇನ್ ಆಗೇ ಆಗುತ್ತೆ. ಆವಾಗ ಏನಾಗುತ್ತೆ, ತುಂಬ ನೆನಪಿಗೆ ಬಂದು ಒದ್ದಾಡ್ತಾರೆ, ಬೇಜಾರು ಮಾಡ್ಕೋತಾರೆ, ಮತ್ತು ಅವರೇ ಸಮಾಧಾನ ಮಾಡ್ಕೊಂಡು ಮತ್ತೆ ಮೂವ್ ಆನ್ ಆಗ್ತಾರೆ. ಬಟ್ ನೆನಪಂತೂ 100% ಆಗ್ತಾ ಇರುತ್ತೆ ಅವಾಗ ತುಂಬಾ. ಯಾಕಾದ್ರೂ ಕಳ್ಕೊಂಡ್ಬಿಟ್ಟೆ ಇವ್ರನ್ನ ಅಂತ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವಾಗ ಅಂತ ಹೇಳಿದ್ರೆ, ನೀವು ಮುಂದೆ ಸಾಕ್ತಿರಲ್ಲ ಅದನ್ನ ನೋಡಿದಾಗ, ತುಂಬ ಚೆನ್ನಾಗಿ ಒಳ್ಳೆ ಮಟ್ಟದಲ್ಲಿ ಹೋಗ್ತೀರಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರುತ್ತೆ, ಒಳ್ಳೆಯವರೊಟ್ಟಿಗೆ ಮಿಂಗಲ್ ಆಗ್ತಾ ಹೋಗ್ತೀರಿ, ನಿಮ್ಮ ಏರಿಕೆ ಕ್ರಮ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಜೀವನದಲ್ಲಿ ಅಂದಮೇಲೆ, ನೋಡ್ತಾರೆ ನಿಮ್ಮನ್ನು ನೋಡಿ ತುಂಬ ಬೇಜಾರು ಮಾಡ್ಕೊಳ್ತಾರೆ ಆ್ಯಂಡ್ ಮಿಸ್ ಮಾಡ್ಕೊಳ್ತಾರೆ. ಇನ್ಯಾವುದೋ ಮುಂದೆ ಹೇಳ್ಕೊತಾರೆ, ಒಬ್ಬರೇ ಹೇಳ್ಕೊಂಡು ಅಳ್ತಿರ್ತಾಳೆ, ಬೇಜಾರು ಮಾಡ್ಕೋತಾರೆ, ನಿಮ್ಮ ಹತ್ರ ತೋರಿಸ್ಕೊಳ್ತಾ ಇರಲ್ಲ. ಸೊ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಆ ನೆನಪು ಆಗ್ತಾ ಇರುತ್ತೆ, ಬಟ್ ನಿಮ್ಮ ಹತ್ರ ತೋರಿಸ್ಕೊಳ್ತಿರಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ಯಾವಾಗ ಅಂತ ಹೇಳಿದ್ರೆ, ತಪ್ಪು ನಿರ್ಧಾರ ಮಾಡಿದ್ದೀನಿ ಎಂಬ ಭಯ ಅವರಿಗೆ ಅನ್ನಿಸ್ತಾ ಇರತ್ತೆ. ನಾನು ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ, ಸಿಂಪಲ್ ಆಗಿರ್ತಕ್ಕಂಥ ಮ್ಯಾಟ್ರಿಗೆ ದೊಡ್ಡ ಜಗಳ ಮಾಡಿ ಅವ್ರನ್ನ ಕಾರಣ ಇಲ್ದಿರ ನಾನು ದೂರ ಮಾಡ್ಕೊಂಡು ಬಂದ್ಬಿಟ್ಟಲ್ಲ, ಎಂತ ತಪ್ಪು ಮಾಡ್ಕೊಂಡೆ ನನ್ನ ಲೈಫಲ್ಲಿ ಅಂತ ಅವ್ರಿಗೆ ಪ್ರತಿ ಕ್ಷಣನೂ ಕಾಡ್ತಾ ಇರತ್ತೆ. ಆವಾಗ ಡೆಫಿನೆಟ್ಲಿ ನಿಮಗೆ ಅನ್ನಿಸ್ತಾ ಇರತ್ತೆ, ಛೇ ನನಗೆ ಮೋಸ ಮಾಡಿ ಹೋಗ್ಬಿಟ್ರಲ್ಲ, ತುಂಬ ಚೆನ್ನಾಗಿದ್ದಾರೆ ಅವ್ರ ಲೈಫಲ್ಲಿ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ಬಟ್ ಅವ್ರು ಚೆನ್ನಾಗಿರಲ್ಲ ಆ್ಯಕ್ಚುಲಿ. ಯಾಕಂದರೆ ಅವ್ರಿಗೆ ಬೇರೆ ಬೇರೆ ಥರದ ಅನುಭವಗಳು ಆಗ್ತಿದ್ದಂಗೆ ಮನುಷ್ಯನಿಗೆ. ಈಗ ಚಳಿಗಾಲದ ಒಂಥರ ಅನುಭವ ಆದರೆ, ಬೇಸಿಗೆ ಕಾಲದ ಒಂಥರ ಅನುಭವ ಇರುತ್ತೆ, ಮಳೆಗಾಲದ್ದು ಒಂಥರ ಅನುಭವ ಇರುತ್ತೆ. ಆ ಅನುಭವಕ್ಕೆ ತಕ್ಕ ಹಾಗೆ ಮನುಷ್ಯ ಬೇರೆ ಬೇರೆ ಬಟ್ಟೆಗಳು ಹಾಕ್ತಾನೆ, ಬೇರೆ ಬೇರೆ ತಿಂಡಿಗಳು ತಿಂತಾನೆ, ಎಷ್ಟೇ ರಿಚ್ ಇರಲಿ ಏನೇ ಇರಲಿ ಅಲ್ವಾ. ಅದು ಸೇಮ್, ಮನುಷ್ಯ ಅಂದಮೇಲೆ ಮನುಷ್ಯನೇ. ಎಸ್, ನೆಕ್ಸ್ಟ್ ಪಾಯಿಂಟ್ ಯಾವಾಗ ಮತ್ತೆ ಅವ್ರಿಗೆ ನೆನಪಾಗತ್ತೆ ಅಂತ ಹೇಳಿದ್ರೆ, ಹಳೆಯ ಒಂದು ಓಡಾಡಿರ್ತಕ್ಕಂಥ ಜಾಗಗಳಿಗೆ ಹೋದಾಗ, ಮತ್ತೆ ಮೆಸೇಜ್ಗಳು ಮಾಡಿರ್ತಕ್ಕಂಥದ್ದು ಪ್ರೀತಿಯಿಂದ ಸ್ವೀಟಾಗಿ ನೀವು ಒಬ್ರಿಗೊಬ್ರು ಟೆಕ್ಸ್ಟ್ ಮಾಡಿರ್ತೀರಲ್ಲ, ಅದನ್ನು ನೋಡಿದಾಗ, ಎಲ್ಲೋ ನಿಮ್ಮ ಫೋಟೋಗಳು ಮತ್ತೆ ನೋಡಿದಾಗ, ಆ ಸಾಂಗ್ಗಳನ್ನು ಕೇಳಿದಾಗ, ನೀವು ಇಷ್ಟಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಮತ್ತೆ ರೀಕಾಲ್ ಅವ್ರಿಗಾದಾಗ ತುಂಬ ನೆನಪಿಗೆ ಬರ್ತೀರಾ ನೀವು ಡೆಫಿನೆಟ್ಲಿ. ಪ್ರೀತಿ ಅಂತ ಯಾರು ನಿಜವಾಗ್ಲೂ ಮಾಡಿರ್ತಾರಲ್ಲ, ಆಮೇಲೆ ಅವಶ್ಯಕತೆ ಮುಗಿತಂತ ಬಿಟ್ಟು ಹೋಗಿರ್ತಾರಲ್ಲ, ಅವ್ರುಗಳಿಗೆ ಹೇಳ್ತಾ ಇರೋದು ನಾನು, ನೆನಪಾಗುವಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಯಾವಾಗ ಅಂತ ಹೇಳಿದ್ರೆ, ಈ ಒಂದು ಕಷ್ಟ ಸಮಯ ಅಂತ ಬರುತ್ತೆ ನೋಡಿ ಪ್ರತಿ ಮನುಷ್ಯನಿಗೆ. ಪ್ರತಿ ಸಲ ಕಷ್ಟ ಬಂದಾಗಲೂ ಜೊತೆಗೆ ನಿಲ್ತಾ ಇದ್ರಿ, ಸಾಂತ್ವನ ಕೊಡ್ತಾ ಇದ್ರಿ, ಏನೂ ಆಗಲ್ಲ, ಈ ಥರ ಮಾಡು, ನಾನು ಇದೀನಲ್ಲ ಏನಕ್ಕೆ. ಆ ಟೈಮಲ್ಲಿ ಮಾತ್ರ ಡೆಫಿನೆಟ್ಲಿ ನಿಮ್ಗೆ ಫೀಲ್ ಬಂದೇ ಬರುತ್ತೆ ಅವ್ರಿಗೆ, ಯಾಕಾದರೂ ಇವ್ರನ್ನ ಬಿಟ್ಬಿಟ್ಟೆ ನಾನು ಲೈಫಲ್ಲಿ, ತಪ್ಪು ಮಾಡಿದೆ ಅನ್ನೋದು ಕಾಡುತ್ತೆ. ಇಷ್ಟೂ ಸಿಚುವೇಶನ್ಗಳಲ್ಲಿ ನಿಮ್ಮ ನೆನಪು ಮಾಡ್ಕೋತಾರೆ. ನಿಜವಾಗ್ಲೂ ಪ್ರೀತಿ ಮಾಡಿದವನಾಗಿದ್ದರೆ, ಪ್ರೀತಿ ಮಾಡೋಂಥರ ನಾಟಕ ಮಾಡಿ ಆಮೇಲೆ ಹೋಗೋನಾಗಿದ್ದರೆ, ಶ್ಯೂರ್ 100%. ಓಕೆ,
ಸೊ ನನಗೆ ಪ್ರತಿ ಸಲನೂ ಕೌನ್ಸಿಲಿಂಗಲ್ಲಿ ಕೇಳೋರು, ಸರ್ ಈ ಥರದ್ದು ಅವ್ರಿಗೆ ನೆನಪೇ ಆಗಲ್ವಾ ಸರ್ ಅಂತೇಳಿ. ಓಕೆ, ಹಂಗೆ ಹೇಳ್ತಾ ಆ್ಯಂಡ್ ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ಎವ್ರಿ ಡೇ ನಾನು ಒಂದು ಟಿಪ್ಸ್ ಆಗಲಿ, ಮೋಟಿವೇಶನ್ ಮೆಸೇಜ್ ಆಗಲಿ, ಅಥವಾ ಗ್ರೂಪ್ ಕೋಚಿಂಗ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕಳಿಸೋದಾಗಲಿ ಎಲ್ಲ ಮಾಡ್ತೀನಿ. ಸೊ ಅಲ್ಲಿ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ವಾಟ್ಸಪ್ಪಲ್ಲಿ ಸರ್ಚ್ ಮಾಡಿ ಜೈ ಮೋಟಿವೇಶನಲ್ ಸ್ಪೀಕರ್ ಚಾನಲ್ ಹುಡುಕಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತ ಯೂಟ್ಯೂಬ್ ಚಾನಲ್ ಹೊಸದಾಗಿದೆ, ಒಂದು 4 ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಅಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.